ಅದಕ್ಕೆ ಉತ್ತರ ಕೊಡಬೇಕು. ಕಾನೂನು ಉಲ್ಲಂಘನೆ ಮಾಡಿದಾರೆ ಯಾರು ಸರ್? ಕಾನೂನು ಉಲ್ಲಂಘನೆ ಬಗ್ಗೆ ಮಾಡಿದಂತವರಿಗೆ ಈಗಾಗಲೇ ಅರೆಸ್ಟ್ ಆಗಿದ್ದಾರೆ. ನಾವು ಅದನ್ನು ಸಮರ್ಥನೆ ಮಾಡಿಕೊಳ್ತಾ ಇಲ್ಲ ಸರ್. ನೀವು ಕಲ್ಲೊಡ್ದಾಗ ಹಿಂದೂಗಳು ಬಾಲ ಮುದ್ರಕೊಂಡು ಮನೆಯೊಳಗೆ ಬಾಕ್ಲಾ ಕೂತ್ಕೊಂಡ್ಬಿಡ್ಬೇಕಾಯ್ತು, ಎದುರ್ಕೊಂಡು ಈಚೆಗೆ ಬರ್ಲೇಬಾರ್ದಾಯ್ತು. ಈಗ 2 ಗಾಡಿಗಳು ಬೆಂಕಿ ಹಾಕಿದ್ದಾರೆ ಅಂತ ನಿಮಗೆ ಉರಿತಾ ಇದೆ. ನಮ್ಮ ದೇವರ ಮೇಲೆ ಬಾಲ ಮುದ್ರಕೊಂಡು ಭಾಷೆ ಬಗ್ಗೆ ಗಮನ ಇರಲಿ. ದಿಲೀಪ್ ಅವರೇ, ಭಾಷೆ ಬಗ್ಗೆ ಗಮನ ಇರಲಿ. ಹೇಳಿ ಸಿಕಂದರ್ ಸರ್. ಆಡಳಿತ ಬಾಗಲಕೋಟೆ ಆಡಳಿತ ಏರಿದಾಗ ಅದನ್ನ ಉಲ್ಲಂಘನೆ ಮಾಡಿದ್ರು ಕೂಡ ಸುಮ್ಮನೆ ಕೂತಿದೀವಲ್ಲ, ನಾವೇನಾದ್ರೂ ಅದಕ್ಕೆ ವಿರೋಧ ವ್ಯಕ್ತಪಡಿಸಿದೀವ್ಯಾ? ಸತ್ಯನಾರಾಯಣ್ ಸರ್, ಇನ್ಮೇಲೆ ಈ ರೀತಿ ಹೇಳಿದ್ರೆ ಕೆಲವರ ಭಾವನೆಗಳಿಗೆ ಘಾಸಿ ಆಗಬಹುದೇನೋ, ಬಟ್ ಅನಿವಾರ್ಯ ನೋಡಿ. ಕಲ್ಲು ಹೊಡೆಯೋದು ಸ್ಟಾಪ್ ಆಗಬೇಕು ಅಂದ್ರೆ ನಾನು ನಮ್ಮ ಸಿಕಂದರ್ ಸರ್ ಹೇಳಿದ್ದ ಮಾತನ್ನೇ ಮುಂದುವರಿಸ್ತಾ, ಈಗ ಅವ್ರೇನು ಹೇಳಿದ್ರು, ಅದೆಲ್ಲ ಸೂಕ್ಷ್ಮ ಪ್ರದೇಶ, ಮಸೀದಿ ಇರೋ ಜಾಗ ಸೂಕ್ಷ್ಮ ಪ್ರದೇಶ, ಅಲ್ಲೆಲ್ಲ ಸ್ವಲ್ಪ ಕಟ್ಟೆಚ್ಚರವನ್ನು ವಹಿಸಬೇಕಾಗುತ್ತೆ, ಪೊಲೀಸರು ಎಕ್ಸ್ಟ್ರಾ ಅಲರ್ಟ್ ಆಗಿ ಇರಬೇಕಾಗುತ್ತೆ. ಹೌದು, ಇನ್ಮೇಲೆ ಒಂದು ರೂಲ್ಸ್ ಮಾಡಿಬಿಡೋಣಪ್ಪ. ಎಲ್ಲೆಲ್ಲಿ ಮೆರವಣಿಗೆಗಳು ಹೋಗುತ್ತೆ ಅಲ್ಲಲ್ಲಿ ಮಸೀದಿಗಳಿರುತ್ತೆ. ಈ ಮೆರವಣಿಗೆ ಬರ್ಲಿಕ್ಕೆ ಮುಂಚೆ ಪೊಲೀಸರು ಒಳಗೆ ಹೋಗಿ ಕಲ್ಲಿದೆಯಾ ನೋಡ್ಬಿಡ್ಲಿ, ಪೊಲೀಸರು ಒಳಗೆ ಹೋಗ್ಬಿಟ್ಟು ಲಾಠಿಗಳಿದೆಯಾ ನೋಡ್ಬಿಡ್ಲಿ, ಚಪ್ಪಲಿಗಳಿದೆಯಾ ನೋಡ್ಬಿಡ್ಲಿ. ಅವಕಾಶ ಕೊಡ್ತಾರಾ? ಒಳಗೆ ಹೋಗಿ ಪೊಲೀಸರು ಚಪ್ಪಲಿ ಇದೆಯಾ, ಕಲ್ಲಿದೆಯಾ, ಇದನ್ನು ತಪಾಸಣೆ ಮಾಡಲಿಕ್ಕೆ ಅವಕಾಶ ಕೊಡ್ತಾರಾ? ಒಂದ್ಸತಿ ಹಂಗೆ ಕ್ಲೀನಾಗಿ ಚೆಕ್ ಮಾಡಿಬಿಟ್ರೆ ಕಲ್ಲು ಬರಲ್ಲ ಅಲ್ಲ, ಅಲ್ವಾ ಸತ್ಯನಾರಾಯಣ್ ಸರ್? ಮೇಡಮ್ ಇದು ಬಹಳ ಒಳ್ಳೆ ಪ್ರಶ್ನೆ ಕೇಳಿದಿರ ತಾವು. ನಾನು 2 ಕ್ಲಾರಿಫಿಕೇಶನ್ ಕೊಡ್ತೀನಿ. ನಾವು ಹಿಂದೂಗಳು ಪ್ರಚೋದನೆ ಮಾಡಿದ್ರು ಅಂತ ಹೇಳಿದ್ರಲ್ಲ ಅವರು, ಏನು ಈ ಈದ್ ಮಿಲಾದ್ ನಲ್ಲಿ ಇವರು ಪಾಕಿಸ್ತಾನ, ಪ್ಯಾಲೆಸ್ಟೈನ್, ಲೆಬನಾನ್ ಧ್ವಜ ಪ್ರದರ್ಶನ ಮಾಡಿದ್ರಲ್ಲ, ಅವಾಗ ಯಾರು ಪ್ರಚೋದನೆ ಕೊಟ್ರಿ ಇವ್ರಿಗೆ? ಒಂದು. ಎರಡನೇದು, ಇವಾಗ ಅವ್ರ ಅತಣಿಯವ್ರು ಹೇಳಿದ್ರು 144ನೇ ಕಾನೂನು ಜಾರಿ ಅಲ್ಲ, 144 ಅಲ್ಲ, 156 BNS ಕಾನೂನು ಜಾರಿ ಐತಿ. ಮತ್ತೆ ಇವ್ರು ಯಾಕೆ ಪ್ರಾರ್ಥನೆ ಮಾಡಿದ್ರು ಮಸೂದಿ ಒಳಗೆ ಹೋಗಿ 200-300 ಜನಗಳು? ಇದು ಕೊಡುತ್ತೆ. ಇದು 2 ಕೇಳ್ತಾ ನೀವು ಕೇಳಿದಂತ ಒಂದು ಪ್ರಶ್ನೆಗೆ ನಾವು ಕರೆಕ್ಷನ್ ಹೇಳ್ಬಯಸ್ತಾ ಇದ್ದೀನಿ ಮೇಡಮ್. ಈಗ ಇದಕ್ಕಿಂತ ಪೂರ್ವದಾಗ ಮೆರವಣಿಗೆ ಪೂರ್ವದಲ್ಲಿ ಮಸೀದಿ ಒಳಗೆ ಹೋಗಿ ಅದನ್ನ ಸರ್ಚ್ ಮಾಡೋದು ಬೇಡ. ಇನ್ನು ಮೇಲೆ ಒಂದು ಕಾನೂನು ಆಗ್ಬೇಕು ಈ ದೇಶದಾಗ. ಒಂದು ಪಕ್ಷ ಮಸೀದಿಯಿಂದ ಪ್ರಾರ್ಥನೆ ಹೊರತುಪಡಿಸಿ ಕಲ್ಲು ತೂರಿ ಬಂದರೆ, ಚಪ್ಪಲಿಗಳು ತೂರಿ ಬಂದರೆ, ಅಲ್ಲಿ ಶಸ್ತ್ರಾಸ್ತ್ರಗಳು ಕಂಡು ಬಂದರೆ ಆ ಮಸೀದಿಯನ್ನು ನೆಲಸಮ ಮಾಡುವಂತ ಕಾನೂನು ಆಗ್ಬೇಕು. ಈ ದೇವಸ್ಥಾನದಲ್ಲಾದ್ರೂ ಅಂತ ಒಪ್ಕೊಂಡ್ಬಿಡೋಣ ಸರ್. ದೇವಸ್ಥಾನ, ಮಠ ಎಲ್ಲಿಂದ ಬಂದ್ರು ಕೂಡ ಅಂತದನ್ನ ನೆಲಸಮ ಮಾಡಿ ಅಂತ ಒಪ್ಕೊಂಡ್ಬಿಡೋಣ. ನಾನು ಈ ಸಂದರ್ಭದಲ್ಲಿ ಒಂದು ಮಾತು, ನೀವು ಕೇಳಿದಂತ ಪ್ರಶ್ನೆಗೆ ಒಂದು ನಾ ಮಾತು ಹೇಳ್ತಾ ಇದ್ದೀನಿ. ಹೇಳಿ ಸರ್, ಮುಂದುವರಿಸಿ. ನೋಡಿ, ಭಾರತ ವಿಭಜನೆ ಆದಾಗ ಒಂದು ಇಸ್ಲಾಂಗಳಿಗಾಗಿ, ಇಸ್ಲಾಂ ಮತಕ್ಕಾಗಿ ಪಾಕಿಸ್ತಾನ, ಹಿಂದೂಗಳಿಗಾಗಿ ಅಂತ ಭಾರತ ಆದಾಗ ಇಲ್ಲಿ ಕೆಲವು ಮುಸಲ್ಮಾನರು, ಆ ಸಂದರ್ಭದಲ್ಲಿ 3 ಕೋಟಿ ಮುಸಲ್ಮಾನರು ಇಲ್ಲಿ ನೆಲ, ಜಲ, ಭಾಷೆ, ಸಂಸ್ಕೃತಿ, ನಾಗರಿಕತೆ ಒಪ್ಪಿಕೊಂಡು ಇಲ್ಲಿ ಉಳಿದ್ರು. ಅವತ್ತು 3 ಕೋಟಿ ಇದ್ದವರು ಇವತ್ತು 20 ಕೋಟಿ ಆಗಿ ನಾನು ಈ ಸಂಸ್ಕೃತಿನ ವಿರೋಧ ಮಾಡ್ತೀನಿ ಅನ್ನೋದು ಎಷ್ಟು ಸಮಂಜಸ ಇದು? ಅದಕ್ಕಾಗಿ ನಮ್ಮ ಕಾನೂನಿನಲ್ಲಿ ಒಂದು ಸಂಶೋಧನೆ ಆಗ್ಬೇಕು. ಈ ವ್ಯವಸ್ಥೆಗೆ ಹೊಂದಿಕೊಳ್ಳಿಲ್ಲ ಅಂತಂದ್ರೆ ಏನು ದೇಶದ್ರೋಹದ ಘೋಷಣೆ ಕೂಗವ್ರನ್ನ ಗಡಿಪಾರ್ ಮಾಡ್ಬೇಕು. ಇಲ್ಲಿ ಮಸೀದಿ ಇರೋದು ಪ್ರಾರ್ಥನೆಗೆ. ಆ ಮಸೀದಿಯಿಂದ ಕಲ್ಲು ತೂರಿದ್ರ, ಚಪ್ಪಲಿ ತೂರಿದ್ರ ಆ ಮಸೀದಿಗಳನ್ನು ನೆಲಸಮ ಮಾಡಬೇಕು ಅಂತೇಳಿ ನಾವು ಅಂತವ್ರ ಕಾನೂನಿನ ಶೌಚನೆ ಆಗ್ಬೇಕಂತ ನಟರಾಜ್ ಗೌಡ್ರು ಸಂಪರ್ಕದಲ್ಲಿ ಇದ್ದಾರೆ ಅಂತ ಭಾವಿಸ್ತಾ. ನಟರಾಜ್ ಗೌಡ್ರೆ, 2 ಮಾಡ್ಬೋದಪ್ಪ. ಈ ತರ ಕಲ್ ತೂರೋದು, 4 ಜನ ಒಳಗೆ ಹಾಕೋದು, ಹೊರಗೆ ಬಿಡೋದು, ಶಾಂತಿ ಸಭೆ ಮಾಡೋದು, ಇಷ್ಟೆಲ್ಲ ತಾಪತ್ರೆಯ ಬೇಡ ಅಂದ್ರೆ ಈಸಿ ಸೊಲ್ಯೂಷನ್ 2 ಸರ್. ಒಂದು, ನಾನು ಆಗ್ಲೇ ಹೇಳ್ದಾಗೆ ಮಸೀದಿಗಳು ಒಳಗೆ ಹೋಗ್ಬಿಟ್ಟು ಕಲ್ಲಿದೆಯಾ, ಕೋಲಿದೆಯಾ ಚೆಕ್ ಮಾಡೋದು, ಅದು ಮಾಡ್ಲಿಕ್ಕೆ ಕಷ್ಟ ಆಗಬಹುದೇನೋ. ಅದಕ್ಕೆ ಇನ್ನೊಂದು ಒಂದು ನಿಮ್ಮದೇ ಸರ್ಕಾರ ಇದೆ, ರೂಲ್ಸ್ ತಂದ್ಬಿಡಿ. ಇನ್ಮೇಲೆ ಯಾವುದೇ ಹಿಂದೂ ಸಮುದಾಯ ಬೀದಿಯಲ್ಲಿ ಮೆರವಣಿಗೆ ಮಾಡೋಂಗಿಲ್ಲ, ಹಿಂದೂ ಸಮುದಾಯದವರು ಉತ್ಸವಗಳನ್ನ ಬೀದಿಯಲ್ಲಿ ಮಾಡೋ ಹಾಗಿಲ್ಲ, ಹಿಂದೂ ಸಮುದಾಯದವರು ಡಿಜೆಯನ್ನ ಹಾಕೋ ಹಾಗಿಲ್ಲ, ಎಸ್ಪೆಷಲಿ ಮಸೀದಿ ಇರೋ ಏರಿಯಾದಲ್ಲಿ ಹಿಂದೂಗಳು ಓಡಾಟವನ್ನೇ ಮಾಡೋ ಹಂಗಿಲ್ಲ. ತಂದ್ಬಿಡಿ ಅಲ್ಲ ರೂಲ್ಸು. ಕಲ್ಲು ಬೀಳಲ್ಲ, ಸಮರ್ಥನೆ ಮಾಡ್ಕೊಳ್ಳೋ ಅನಿವಾರ್ಯತೆನೂ ಬರಲ್ಲ. ನಟರಾಜ್ ಗೌಡ್ರೆ, 2ರಲ್ಲಿ 1 ಮಾಡಬೇಕು, 2ರಲ್ಲಿ 1 ಮಾಡಲೇಬೇಕು. ಇಲ್ಲ, ನಿಮ್ದು ಸಲಹೆ ಒಂಥರ ವಿಚಿತ್ರವಾಗಿದೆ. ಮತ್ತೆ ನೀವೇ ಕೊಡಿ ಸರ್. ಇದು 2 ಬಿಟ್ಟು ಒಂದು ಮಸೀದಿ ಒಳಗೆ ಚೆಕ್ ಮಾಡೋದು, ಇಲ್ಲಾಂದ್ರೆ ಉತ್ಸವಗಳನ್ನು ಸ್ಟಾಪ್ ಮಾಡಿಸ್ಬಿಡಬಹುದು. ಇದು 2 ಬಿಟ್ಟು ಬೇರೆ ಏನಿದೆ? ಬೇರೆ ಸಲಹೆ ಇದೆ ನೋಡಿ. ಕರ್ನಾಟಕದಲ್ಲಿ 1 ಲಕ್ಷ ಜಾಗದಲ್ಲಿ ಗಣೇಶ ಉತ್ಸವ ಮಾಡಿದ್ರು. ಆದ್ರೆ ಒಂದೇ ಒಂದು ಕಿಡಿಗೇಡಿಗಳು ಅದನ್ನ ಕಲ್ಲನ್ನು ತೂರಿದ್ರು, ಅಲ್ಲಿ ಗಲಾಟೆ ಆಗಿತ್ತು.
ಎಲ್ಲೇ ಆದ್ರೂ ಹಿಂದೂ ಆಗ್ಲಿ ಮುಸಲ್ಮಾನ್ ಆಗ್ಲಿ ಒಬ್ರಿಗೊಬ್ರು ಪರಸ್ಪರ ಗೌರವ ಕೊಟ್ಕೊಂಡು ಇಬ್ರಿಗೂ ಸಾಂಸ್ಕೃತಿಕವಾಗಿ ಇಬ್ರು ನಾವು ಪರಸ್ಪರ ರೈಟ್, ಅವ್ರ ಸಂಪರ್ಕ ಕಡಿತ ಆಗಿದೆ ಪಾಷಾ ಸರ್. ಅಷ್ಟೇ ಅಲ್ಲ, ಡಿಜೆ ಹಾಕೊಳ್ಳೋದು ಅಥವಾ ಮೆರವಣಿಗೆ ಹೋಗೋದು, ಘೋಷಣೆಗಳನ್ನ ಕೂಗೋದು, ಭಗವಧ್ವಜ ಇದೆಲ್ಲವೂ ಕೂಡ ಇನ್ನೊಂದು ಸಮುದಾಯದ ಧಾರ್ಮಿಕ ಭಾವನೆಯನ್ನ ಕೆರಳಿಸುತ್ತೆ ಅಂದ್ರೆ ಬ್ಯಾನ್ ಮಾಡಿಸ್ಬಿಡೋಣ ಅಲ್ವಾ? ಮೇಡಮ್ ನೋಡಿ, ಇದು ನಮ್ಮ ಭಾರತ ಮೇಡಮ್. ಈಗ ತುಂಬಾ ಇದುವಾಗಿ ಗೌರವವಾಗಿ ಹೇಳ್ತಾ ಇದ್ರು ಸಂವಿಧಾನ ಅಂತ. ಸಂವಿಧಾನ ನಡೀತಾ ಇದ್ದಾರೆ, ಅವರು ನಡೀತಾ ಇದ್ದಾರ. ಕಾನೂನು ಯಾರ ಕೈನಲ್ಲಿ ತಗೊಳ್ತಾ ಇರೋದು? ಕಲ್ಲು ಅವನು ಕಿಡಿಕೇಡಿ ಹೊಡೆದ ಅವ್ರಿಗೆ ಕಾನೂನು ಕ್ರಮ ತಗೊಳ್ಳತ್ತೆ. ಬೀದಿನಲ್ಲಿ ಬಂದು ಎಲ್ಲ ಅಮಾಯಕರ ಮೇಲೆ, ಬಡವರ ಮೇಲೆ, ಅವ್ರ ಬಡವರ ಅಂಗಡಿ ಮೇಲೆ ಎಲ್ಲ ಬೆಂಕಿ ಹಾಕೋದು ಯಾವ ಸಂವಿಧಾನ ಹೇಳ್ಕೊಡತ್ತೆ ಮೇಡಮ್? ಯಾವ ಕಾನೂನು ಹೇಳುತ್ತೆ ಮೇಡಮ್? ಸರ್, ಸಂವಿಧಾನವನ್ನು ಪಕ್ಕಕ್ಕಿಡೋಣ. ಒಂದು ನಿಮಿಷ ನೀವು ಹೇಳಿ ಉತ್ತರವನ್ನ. ನೀವು ಆ ಸಮುದಾಯದ ಮುಖಂಡರಿದ್ದೀರಿ. ಮಸೀದಿ ಅಂತ ಪವಿತ್ರ ಪ್ರಾರ್ಥನಾ ಸ್ಥಳದಲ್ಲಿ ಕಲ್ಲೆಸೆಯುವಂತ ಕಿಡಿಗೇಡಿಗಳಿದ್ದಾಗ ಸಮುದಾಯ ಏನ್ ಕ್ರಮ ಕೈಗೊಳ್ತಾ ಇದೆ ಇಂಥವರ ವಿರುದ್ಧ? ಮೇಡಮ್ ನೋಡಿ, ಅಲ್ಲ ನೋಡಿ ಅದೇ ಇದನ್ನ ಕಾನೂನು ಒಬ್ಬನು ಕಾನೂನು ಕ್ರಮ ಕೈಗೊಳ್ಳುತ್ತೆ ಸರ್. ನೋಡಿ ಸಮುದಾಯ ಏನ್ ಮಾಡ್ತಾ ಇದೆ? ಬಹಿಷ್ಕಾರ ಮಾಡ್ತಾ ಇದೆ ಅವರನ್ನ. ನೋಡಿ, ಇಸ್ಲಾಂನಿಂದ ದೊಡ್ಡದು, ಕಾನೂನಿಂದ ದೊಡ್ಡದು ಇಸ್ಲಾಂ ಇಲ್ಲ. ಇಸ್ಲಾಮು ಕಾನೂನು ಅವಕಾಶ ಕೊಡುತ್ತೆ ಇಸ್ಲಾಂ ಫಾಲೋ ಮಾಡಕ್ಕೆ, ಸಂವಿಧಾನ ಅವಕಾಶ ಕೊಡುತ್ತೆ ಇಸ್ಲಾಂ ಫಾಲೋ ಮಾಡಕ್ಕೆ. ಇನ್ನೊಂದು ಏನಂದ್ರೆ, ಯಾವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಆಗ್ಲಿ ಕಾನೂನು ಆಗ್ಲಿ ಅವನು ಕಿಡಿಕೇಡಿ ಅವನ ಮೇಲೆ ಕ್ರಮ ತಗೊಂಡಿದ್ಮೇಲೆ ನಾವು ಅದ್ರ ಬಗ್ಗೆ ನಾವು ಏನು ಹೇಳಂಗಿಲ್ಲ, ಅದು ತಪ್ಪುನೇ. ನಾವು ಹೇಳ್ತೀವಿ ಅವ್ರಿಗೆ ಏನ್ ಕ್ರಮ ತಗೋಬೇಕು, ಏನ್ ಕ್ರಮ ಮಾಡಬೇಕು, ಯಾವ ಕಾನೂನು ತರಬೇಕು ತರಿ, ಅದು ಬೇಡ ಅಂತಲ್ಲ. ಒಂದು ಕಡೆ ನೋಡಬೇಡಿ, ಎರಡು ಕಡೆ ನೋಡಿ. ಈಗ ನೋಡಿ ಈಗ ಬಂದಿದೆ ಎಲ್ಲ ಆಚೆ. 3 ದಿವಸ ಆದ್ಮೇಲೆ ಬರುತ್ತೆ ಏನು, ಆ ಕಡೆಯಿಂದ ಹಿಂದೂ ಹುಡುಗ ಹೊಡ್ದ ಅಂತ ಅದು ಈ ವಿಡಿಯೋ ಬರುತ್ತೆ. ಹೆಂಗೆ ಇದ್ರದ್ದು ಚಿಕ್ಕಮಂಗ್ಳೂರ್ದು ಬಂತು, ಅದೂ ಬರುತ್ತೆ. ಅವ್ನು ನೋಡಿ ಕಲ್ಲು ಹೊಡೆದಲ್ಲ ತಂತ್ರಿರು, ಅವನು ಇರ್ಬೋದು, ಅವನು ಯಾರ ಸೈಕೋ ಇರ್ಬೋದು, ಶ್ರೀರಾಮ್ ತಕೊಂಡು ಮುಸಲ್ಮಾನ್ ಸಾಯಿಸಿದ್ದಾರೆ. ಅದು ನಾವ್ ಏನ್ ಹೇಳಲ್ಲ. ಜೈ ಶ್ರೀರಾಮ್ ಅಂತ ಬಸ್ರಿ ಪ್ರೆಗ್ನೆಂಟ್ ವುಮನ್ ಅನ್ನು ಆದೇಶ್ ಅವರು ಚಾಮರಾಜಪೇಟೆಯಲ್ಲಿ ಓಂ ಶಕ್ತಿ ಮಾಲಾಧಾರಿಗಳ ಮೇಲೆ ಕಲ್ಲು, ಅದರಲ್ಲೂ ಯಾರೋ ಹಿಂದೂಗಳ ಪ್ರಚೋದನೆ ಅಂತಂತಾರೆ, ನಾವು ಕೇಳಿಸ್ಕೊಳ್ಬೇಕು. ಗಣೇಶ ಮೆರವಣಿಗೆ ಹೋಗ್ತಾ ಇರತ್ತೆ, ಚಿಕ್ಕ ಮಕ್ಕಳು ಉಗಿತಾರೆ, ಇದು ಹಿಂದೂಗಳು ಉದ್ರೇಕ ಮಾಡಿದ್ರು, ನಾವು ಕೇಳಿಸ್ಕೊಳ್ಬೇಕು. ಇವತ್ತು ಶಿವಾಜಿ, ನಿನ್ನೆ ಗಣೇಶ, ನಾಳೆ ಹನುಮಂತ, ಇನ್ನೆಷ್ಟು ಅಂತ ಎಷ್ಟು. ಆಮೇಲೆ ಒಂದು ಹೇಳಕ್ ಇಷ್ಟಪಡ್ತೀನಿ, ನಾವ್ ಯಾವತ್ತಾದ್ರೂ ಮೊಹರಂ ಪ್ರೊಸೆಷನ್ಗೆ ರೆಡಿ ಮಾಡಿದೀವ? ಏನಾದ್ರು ಕಲ್ಲು ತೂರಾಟ ಮಾಡಿರೋದು ಬಂದಿದ್ಯಾ? ಒಂದೇ ಒಂದು ಹೊಡೆದಿದೀವ? ಸೊ ಈಗ ನಾವೇನಾದ್ರು ಆತರ ಮಾಡಿದ್ರೆ ನೀವು ನಮಗೆ ಸಮರ್ಥನೆ ಮಾಡ್ಕೊಳ್ಳೋಂತ ಅವಕಾಶನೇ ಇರ್ಲಿವಲ್ಲ. ಈಗ ನಾವು ಏನೋ ಹುಡುಗರು ಎಷ್ಟರು ಅಂತ ಹೇಳಕ್ಕೆ ಇಲ್ವಲ್ಲ. ಈಗ ನಾವು ಮೊಹರಂಗೆ ಎಷ್ಟು ಗೌರವ ಕೊಡ್ತೀವಿ, ಈಗ ನೀವು ಗಣೇಶ ಪ್ರಶಸ್ತಿಗೆ ಅಷ್ಟೇ ಗೌರವ ಕೊಡ್ಬೋದಿತ್ತಲ್ವಾ? ನೋಡಿ ಮೇಡಮ್, ಎಲ್ಲ ಕಡೆ ಇರಲ್ಲ. ನಾನು ಇರೋದು ಶಿವಾಜಿನಗರದಲ್ಲಿ. ಹಿಂದೂ ಮುಸಲ್ಮಾನ ಮರಾಠಿಯರು ಕ್ರಿಶ್ಚಿಯನ್ ಎಲ್ಲ ಒಗ್ಗಟ್ಟಾಗಿದ್ದಾರೆ. ಗಣೇಶ ಮೆರವಣಿಗೆ ಬಂದ್ರೆ ನಾವು ಮುಸ್ಲಿಂ ಮುಖಂಡರ ಜೊತೆನಲ್ಲಿ ಹೋಗ್ತೀವಿ. ಈ ಉದಾರವಾದದಲ್ಲಿ ನನಗೆ ಇವತ್ತು ಈ ತನ್ವೀರೋ ಈತನ ವಿರುದ್ಧ ಮುಸಲ್ಮಾನ್ ಸಮುದಾಯ ಇಂಥವರ ವಿರುದ್ಧ ಏನ್ ಕ್ರಮ ಮೇಡಮ್? ಅದು ಕ್ರಮ ಕಾನೂನು ತಗೊಳುತ್ತೆ ಮೇಡಮ್. ಸಮುದಾಯ ಹೇಳುತ್ತೆ ತಪ್ಪು ಮಾಡಿರೋದು ಅವ್ರ ಮೇಲೆ ಕ್ರಮ ತಗೊಳ್ಳಿ ಅಂತ ನಾವು ಹೇಳ್ತೀವಿ. ಪ್ರಾರ್ಥನೆ ರಂಜಾನ್ ಮಾಸ ಪ್ರಾರ್ಥನೆ ಮಾಡೋ ಜಾಗದಲ್ಲಿ ಕಲ್ಲು ಹೊಡಿತಿದ್ದಾನೆ, ಏನ್ ಮಾಡ್ತೀರಿ ನೀವು? ಮಸೀದಿಗೆ ಟಾರ್ಗೆಟ್ ಮಾಡೋದು ಬೇರೆ ಕಡೆಯಿಂದ ಬರೋದು, ಮಸೀದಿಗೆ ಟಾರ್ಗೆಟ್ ಮಾಡ್ತೀರಾ ಎಲ್ಲ. ಭಾರತದಲ್ಲಿ ಶಾಂತಿ ಕದಡಕ್ಕೆ ತಗೊಂಡಿದ್ದಾರೆ ಕೆಲವು ಎಲ್ಲರಿಗೂ.